ನೋಡಿ, ಜನರನ್ನ ಈ ದೇಶವನ್ನ ಹಾದಿ ತಪ್ಪಿಸುವಂತ ಕೆಲಸ ಈ ದೇಶದಲ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಅದು RSS ಸಂಘಟನೆ. RSS ಸಂಘಟನೆ ಅಂತಾನೆ ಈ ದೇಶ ಈ ಪರಿಸ್ಥಿತಿಗೆ ಬಂದಿರೋದು. ಇದು ಜಾತ್ಯತೀತ ರಾಷ್ಟ್ರ. ಯಾವ ಸಂವಿಧಾನವನ್ನ ನಾವೆಲ್ಲ ಪ್ರಜೆಗಳಾಗಿ ಒಪ್ಪಿಕೊಂಡು ಜನಪ್ರತಿನಿಧಿಗಳಾಗಿ ಅದಂಥದ್ದು ಇರ್ಬೋದು, ಎಲ್ಲರೂ ಕೂಡ ಈ ಮನುಸ್ಥಿತಿಯನ್ನ ಯಾಕೆ ಇವರು ಬೆಂಬಲಿಸ್ತಾ ಇದ್ದಾರೆ, ಮತ್ತೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಗುಲಾಮಗಿರಿ ಬೇಕು ಇವರಿಗೆ. ಇಷ್ಟೇ ಇವ್ರ ಉದ್ದೇಶ. ಎಲ್ಲರೂ ಗುಲಾಮರಾಗಿರಬೇಕು, ಇವರಷ್ಟೇ ಶ್ರೇಷ್ಠ ಅನಿಸ್ಕೊಳ್ಬೇಕು ಅನ್ನೋದು ಇವ್ರ ಉದ್ದೇಶ. ಅದು ಈ ದೇಶದಲ್ಲಿ ಸಾಧ್ಯ ಇಲ್ಲ. ಬಹುತೇಕ ಅವರು ಏನೇ ಉದ್ದೇಶಗಳಿಟ್ಕೊಂಡು ಕೂಡ ಪ್ರಯತ್ನ ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಮಾಡಿದ್ದಾರೆ ಇವರು. 1925ರಿಂದ ಪ್ರಾರಂಭ ಆದಂಥ RSS ಸಂಘಟನೆ ಇವತ್ತುವರೆಗೂ ಬಿಟ್ಟಿಲ್ಲ. ಅವರು ಏನೇ ಮಾಡಿದ್ರು ಕೂಡ ಈ ದೇಶದವಾದ ಸಂವಿಧಾನವನ್ನು ಬದಲಿ ಮಾಡೋಕೆ ಆಗೋದಿಲ್ಲ, ಪ್ರಜಾಪ್ರಭುತ್ವವನ್ನು ಬದಲಿ ಮಾಡೋಕ್ಕಾಗೋದಿಲ್ಲ, ಜಾತ್ಯತೀತ ತಳಹದಿಯನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಇದು ಬಹಳ ಆಳವಾಗಿ ಇರುವಂತದ್ದು. ಇವತ್ತು ಮನುಷ್ಯ ಸ್ಥಿತಿ ಏನು ಆಳವಾಗಿದೆ ಅಂತ ಅವರು ಹೇಳ್ತಾರಲ್ಲ, ಈ ಜಾತ್ಯತೀತ ತತ್ವ ಕೂಡ ಬಹಳಷ್ಟು ಆಳವಾಗಿ ಇವತ್ತು ಅನೇಕ ಮಹಾಪುರುಷರು, ಯುಗ ಪುರುಷರು, ಇವತ್ತು ಏನು ಫಿಲಾಸಫರ್ ಅಂತ ನಾವು ಹೇಳ್ತೀವಿ, ಏನು ಬಸವಣ್ಣನವರ ಆದಿಯಾಗಿ ಇವತ್ತು ಈ ದೇಶವನ್ನ ಒಂದು ವ್ಯವಸ್ಥಿತವಾಗಿ ಯಾವುದೇ ಭೇದ ಭಾವ ಇಲ್ಲಾರದೆ ಎಲ್ಲರೂ ಒಂದು ಅನ್ನೋ ಭಾವನೆಯಿಂದ ನಡೀಬೇಕು ಅನ್ನೋದೇ ಆ ಉದ್ದೇಶ ನಮ್ಮ ಎಲ್ಲ ಪ್ರವಾದಿಗಳದಾಗಿತ್ತು, ಈ ದೇಶದ ದಿಗ್ಗಜರಾಗಿತ್ತು. ಆದರೆ ಈ ಕೆಲಸವನ್ನ ಇವತ್ತು ಏನು ಇವರು ಮಾಡಕ್ ಕೊಟ್ಟಿದ್ದಾರೆ ಇದು ಯಶಸ್ವಿ ಆಗೋದಿಲ್ಲ. ಅವ್ರು ಕೈ ಬಿಡಬೇಕು. ಇದನ್ನ ಸಂವಿಧಾನದಲ್ಲಿ ಅದು ಸೇರಿಸ್ರಿ, ಇದು ಸೇರಿಸ್ರಿ, ಇವು ಹೊಸದಾಗಿ ಸೇರ್ಸಕ್ ಹೋಗ್ತಾರೆ. ಹೊಸ ಸೇರಿಸುವಂತದ್ದು ಅವಶ್ಯಕತೆ ಏನಿದೆ? ಜನರು ಒಪ್ಕೊಂಡ ಮೇಲೆ ಮುಗೀತಲ್ಲ. ಎಲ್ಲ ನಾವು ಪ್ರಜೆಗಳು ಒಪ್ಕೊಂಡೇ ಇವತ್ತು ಈ ದೇಶದ ಸಂವಿಧಾನವನ್ನ ಇವತ್ತು ನಮ್ಮ ಪವಿತ್ರವಾದ ಗ್ರಂಥ ಅಂತ ನಾವು ಒಪ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನ ನೆಚ್ಕೊಂಡು ನಡಿಬೇಕು ವಿನಃ ದಿವಸ ಒಂದು ಸೃಷ್ಟಿ ಮಾಡುವಂಥದ್ದು, ಜಾತಿ ಮೇಲೆ ರಾಜಕಾರಣ ಮಾಡುವಂಥದ್ದು, ಧರ್ಮದ ಮೇಲೆ ರಾಜಕಾರಣ ಮಾಡುವಂಥದ್ದು, ಅದನ್ನ ಬಿಡಬೇಕು. ಈ ರೀತಿ ಆದ್ರೆ ಈ ದೇಶ ಇವ್ರ ಕೈಗೊಂಬೆ ಗುಲಾಮಗಿರಿಗೆ ಒಪ್ಪೋದಿಲ್ಲ, ಈ ಪ್ರಜೆಗಳು ಒಪ್ಪೋದಿಲ್ಲ. ಬಹಳ ಸ್ಪಷ್ಟ. ಯಾವ ಮನವಿ? ಮನವಿ ಇಲ್ಲ, ಮನವಿ ಯಾವುದು ಕೊಟ್ಟಿಲ್ಲ. ನನ್ನ ಅಭಿವೃದ್ಧಿ ಕೆಲಸದ ಬಗ್ಗೆ ಭೇಟಿ ಹಾಕಿ ಹೋಗಿದ್ದೆ ನಾನು ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೋಗಿದ್ದೆ. ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ. ಅದೇನು ಸರ್ ಕ್ರಾಂತಿ ಅನ್ನೋದು? ನೋಡಿ, ನಾನು ಅವರು ಹಿರಿಯರು, ಅವ್ರ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಈಗ ನನಗೂ ಕೂಡ ಜವಾಬ್ದಾರಿ ಇದೆ. ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಜನಿಸ್ಕೊಂಡಂತವನು. 50 ವರ್ಷ ನಮ್ಮ ತಂದೆ ತಾಯಿ ಮಗ 3ನೇ ತಲೆಮಾರು ನಾನು ರಾಜಕಾರಣದಲ್ಲಿದ್ದೀನಿ. ನಾವು ಅವಕ್ಕೆಲ್ಲ ಉತ್ತರ ಕೊಡಕ್ ಹೋಗೋದಿಲ್ಲ. ಅವ್ರವ್ರ ವಿಚಾರದಲ್ಲಿ ಅವ್ರು ಏನ್ ಮಾತಾಡಿರ್ತಾರೆ ಅವರೇ ಅದನ್ನ ಸಮರ್ಥನೆ ಮಾಡ್ಕೋಬೇಕಾಗುತ್ತೆ. ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿಗಳ ಬದಲಾವಣೆ ಇರಬಹುದು, ಸಚಿವರ ಬದಲಾವಣೆ ಆಗಬಹುದು ಅಂತ ಚರ್ಚೆ ನಡೀತಾ ಇದೆ. ನೋಡ್ರಿ, ಈ ಊಹಾಪೋಹಗಳು ಎಲ್ಲಿಂದ ಪ್ರಾರಂಭ ಆಗಿದಾವೆ, ಯಾರು ಪ್ರಾರಂಭ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದೆ. ಅದು ಏನಾಗೋದು ಹಾಗೇ ಆಗತ್ತೆ ಅಲ್ವಾ? ಯಾರು ಕೂಡ ನಿಲ್ಸಕ್ ಆಗೋದಿಲ್ಲ. ಅದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು. ಆ ವಿಚಾರಗಳೆಲ್ಲ ನಾವು ಮಾತಾಡಿದ್ರೆ ಬಹಳ ಚಿಕ್ಕವರಾಗ್ತೀವಿ. ಅದನ್ನ ಅವ್ರು ಬಿಟ್ಟಿದ್ದು. ಅದು ಏನ್ ನಿರ್ಧಾರಗಳಾಗಿದ್ದಾವೆ, ಮಾತುಕತೆ ಆಗಿದ್ದಾವೆ, ಅದು ನಮ್ಮ ವರಿಷ್ಠರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ಅವರೆಲ್ಲ ನಿರ್ಧಾರ ಮಾಡ್ತಾರೆ. ನೋಡಿ, ಅವಕಾಶ ಸಿಗುತ್ತೋ ಬಿಡುತ್ತೋ ಎರಡನೇದ್ದು. ಅವಕಾಶ ಸಿಗುತ್ತೋ ಅಂತ ಹೇಳಿ ನಾನು ಯಾವ್ದು ಬೆನ್ನತ್ತಿ ಹೋಗೋದಂತ ಮನುಷ್ಯ ಅಲ್ಲ. ನಾನು ಒಂದು ಪಕ್ಷದಲ್ಲಿ ಶಿಸ್ತು ಬದ್ಧತೆಯಿಂದ ನಡ್ಕೊಂಡು ಬಂದಿದ್ದೀನಿ. ಅದೇ ಶಿಸ್ತು ಬದ್ಧತೆಯಿಂದ ನಾನು ಪಕ್ಷದ ಜೊತೆಗೆ ಯಾವತ್ತೂ ಇರ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ಆಸೆ ಖಂಡಿತವಾಗಿ ಎಲ್ಲರಿಗಿದೆ, ಆದರೆ ದುರಾಸೆ ಆಗಬಾರ್ದು ಅಂತ. ನನಗೂ ಕೂಡ ಆಸೆ ಇದೆ, ನನಗೂ ಕೂಡ ಅರ್ಹತೆ ಇದೆ. ಆ ಅರ್ಹತೆ ಇದೆ ಅಂತ ತಕ್ಷಣ ನಾನು ಏನಾದರೂ ಬೊಗಳ್ಬಿಡೋದ? ಈಗ ಬೊಗಳ್ತಾರಲ್ಲ ಬಿಜೆಪಿಯವರು, ಆ ಥರ ಬೊಗಳ್ಕೊಂಡು ಹೋದ್ರಾಗತ್ತಾ? ಬೊಗಳದ ಆಸಯ ಅಂತಾರೆ ಅವ್ರಿಗೆ ಅಷ್ಟೇ. ಅದಕ್ಕೆ ಅರ್ಹತೆ ಇದೆ, ಅವಕಾಶಗಳ ಬಂದೇ ಬರುತ್ತೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ನಮ್ಮ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಈಗ ರಾಜನ್ ಅವರ ಹೇಳಿಕೆಯಿಂದ ಶಾಸಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ ಅಂತ. ನೋಡ್ರಿ, ಯಾರ್ಯಾರೋ ಏನೇನೋ ಮಾತಾಡೋದಕ್ಕೆ ನಾನು ಪ್ರತ್ಯೇಕಿಸೋಕೆ ಹೋಗಲ್ಲ. ಯಾಕಂದ್ರೆ ಅವ್ರ ವಿಚಾರದಲ್ಲಿ ಅವ್ರು ಮಾತಾಡಿದ್ದಾರೆ, ಅವ್ರ ಬಗ್ಗೆ ನಾನು ಏನು ಹೇಳಕ್ ಹೋಗೋದಿಲ್ಲ. ಸರ್, ಈಗ ಏನೋ ಕೇಳ್ತಾ ಇದ್ದ ಅನುದಾನದ ಬಗ್ಗೆ ಏನಾದರೂ ಶಾಸಕರಿಗೆ ಅನುದಾನ ನೋಡ್ರಿ, ನಮಗೆ ನಮ್ಮ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಅವೆಲ್ಲನೇ ಆಗ್ತಾ ಇದಾವಲ್ಲ, ಆಗ್ತಾ ಇದೆ. ಕೆಲವಷ್ಟು ಜನ ಅವರ ನಿಷ್ಕಾಳಜಿಯಂತ ಕೆಲಸಗಳು ಆಗಿಲ್ಲ ವಿನಃ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋಗಿಲ್ಲ. ಎಲ್ಲ ಹಂತದಲ್ಲಿ ದುಡ್ಡು ಕೊಡ್ತಾ ಇದೆ. ಯಾವ ಇಲಾಖೆಗೆ ದುಡ್ಡು ಬಂದಿಲ್ಲ ಅನ್ನೋದು ಹೇಳಿ ನನಗೆ. ಆ ಶಾಸಕರು ಪ್ರಶ್ನೆ ಮಾಡ್ಲಿ. ಸುಮ್ಮನೆ ನೋಡಿ, ಯಾವುದೋ ವಿಚಾರಕ್ಕೆ ಏನೋ ಇಟ್ಕೊಂಡು ಒಳಗಡೆ ಒಂದು ಇಟ್ಕೊಂಡು ಬೇರೆ ಹೊರಗಡೆ ಆರೋಪ ಮಾಡೋದು ಇದು ಸಹಜವಾದಂತ ಮನುಷ್ಯನ ಗುಣ. ಅವ್ರಿಗೆ ಉದ್ದೇಶಗಳು ಬೇರೆ ಇದಾವೆ. ಆದ್ರೆ ಈಗ ಸುಮ್ಮನೆ ಮಾಧ್ಯಮದ ಮುಂದೆ ಬೇರೆ ಬೇರೆ ರೀತಿ ಮಾತಾಡುವಂಥದ್ದು ಇದು ಸರಿಯಲ್ಲ.
ಒಂದು ಪಕ್ಷದಲ್ಲಿ ಒಂದು ನಾಯಕತ್ವದಲ್ಲಿ ಒಪ್ಪಿಕೊಂಡು ನಾವು ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಬದ್ಧತೆ ಇಟ್ಕೊಂಡು ಪಕ್ಷದ ಮೇಲೆ ನಿಷ್ಠೆ ಇಟ್ಕೊಂಡು ನಡೆಯುವಂಥವ್ರಾಗಬೇಕು. ಇಂತಹ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತ ನಾನು ಹೇಳ್ತೀನಿ. ಸಚಿವ ಸ್ಥಾನ ಇರ್ಬೋದು, ಅದು ಬೇರೆ ಅಭಿವೃದ್ಧಿ ಕೆಲಸಗಳೇ ಇರ್ಬೋದು. ಆದರೆ ಸುಮ್ಮನೆ ಉದ್ದೇಶ ಬೇರೆ ಇಟ್ಕೊಂಡು ಏನೋ ಮಾತಾಡೋದು, ಅದರಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ನೋಡ್ರಿ, ಯಾರೇ ಇರಲಿ, ಬಿ ಆರ್ ಪಾಟೀಲ್, ರಾಜೀವ್ ಕಾಗೆ ಅವರು ಇರಲಿ, ಅವರು ಕೂಡ ಹಿರಿಯರಿದ್ದಾರ, ಅವರು ಇಷ್ಟು ಅನುಭವಿಸ್ತಿದಾರ. ಸುಮ್ಮನೆ ಯಾವುದೋ ಉದ್ದೇಶಕ್ಕೆ ಏನೇನೋ ಮಾತಾಡಿ ಮಾಧ್ಯಮದಲ್ಲಿ ಬಂದು ನಮ್ಮ ಮರ್ಯಾದೆಯನ್ನು ನಾವೇ ತಿಳ್ಕೊಳ್ಳೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಥ್ಯಾಂಕ್ ಯು.